ಸರ್ ಸಿಂಹದ ಮರಿ ಸಿನಿಮಾದಲ್ಲಿದ್ದನೂ ದೊಡ್ಡ ಅಭಿಮಾನಿಗಳು ಸರ್ ನಾವೆಲ್ಲರೂ ಹೊಸಪೇಟೆಯಿಂದ ಪ್ರತಿ ವರ್ಷ ಬರ್ತೀವಿ. ಇವನ ಹೆಸರು ಶಿವರಾಜ್ ಕುಮಾರ್ ಅಂತಾನೆ ಸರ್ ಇಟ್ಟಿರೋದು. ಇವನು ಚಿಕ್ಕ ವಯಸ್ಸಾಗಲಿಂದ ನಾನು ಅನ್ಕೊಂಡಿದ್ದೆ ಸರ್, ಗಂಡು ಹುಡುಗ ಆದ್ನಪ್ಪ ಅಂದರೆ ಶಿವರಾಜ್ ಕುಮಾರ್ ಹೆಸರು ಇಡಬೇಕು ಅನ್ನೋದೊಂದು ನನ್ನ ಹುಟ್ಟಿದಾಗ್ಲಿಂದ ನನಗೆ ಇತ್ತು. ನನಗೆ ನಾನೇನು ಅನ್ಕೊಂಡಿದ್ದೆ ಅಂದರೆ, ನಾನು ಯಾವಾಗ ಇವ್ನು ಫಿಲ್ಮ್ ಸ್ಟಾರ್ಟ್ ಮಾಡಿದೆ, ಯಾವುದು ಜನ್ಮದ ಜೋಡಿಲಿಂದ ಭಾಳ ನಾನು ಆತ್ಮೀಯ ಆದೆ ಸರ್. ಸಿಂಹದ ಮರಿ, ಜನ್ಮದ ಜೋಡಿ ಇವೆಲ್ಲ ಇದಾದ್ಮೇಲಿಂದ ನನಗೆ ಮದುವೆ ಆದಮೇಲೆ ನನಗೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ಬೇಡಿಕೆಂದಿರೋದು ಏನಂದರೆ ಗಂಡು ಹುಡುಗ ಆಗಬೇಕು. ಗಂಡು ಹುಡುಗ ಆದರೆ ಶಿವರಾಜ್ ಕುಮಾರ್ ಅಂತ ಹೆಸರು ಇಡ್ಬೇಕು ಅನ್ನೋದೇ ನನ್ನ ಕನಸು ಮನಸ್ಸಿಗೂ ಇತ್ತು ಸರ್. ಹಂಗಾಗಿ ಅವ್ನು ಗಂಡು ಹುಡುಗ ಏನೋ ದೇವ್ರ ದಯದಿಂದ ನಾನು ಗಂಡು ಹುಡುಗನೇ ಆಯಿತು. ಹಂಗಾಗಿ ಆತನ ಹೆಸರು ಇಟ್ಟೆ. ಫಸ್ಟ್ ಬರ್ತಡೆಗೆ ಇಲ್ಲಿಗೆ ಕರ್ಕೊಂಬಂದು ಕೇಕ್ ಕಟ್ ಮಾಡಿಸಿ ಕರ್ಕೊಂಡು ಹೋಗಿದ್ದೀವಿ ಸರ್. ನಾನು ಸಾರ್ ಹತ್ರ ಶಿವಣ್ಣನ ಹತ್ರನೇ. ಈಗ ಬರಕೈತೆ 5ನೇ ವರ್ಷ ಸರ್. ಈಗ ನಾವು 5-6ನೇ ವರ್ಷ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೀರಾ ಶಿವಣ್ಣ ಮನೆ? ಮಾಡಿದ್ದೀನಿ ಸರ್. ಅದೊಂದು ಇದು ಸರ್, ಒಂದು ಥ್ರಿಲ್. ಯಾಕಂದ್ರೆ ಮನೆಗಿರೋಂಥ ನಮ್ಮ ಮನೆಗಿರೋಂಥ ಹೆಣ್ಮಕ್ಳು ಕೂಡ ನನಗೆ ಭಾಳ ಸಾಕು ಕೊಡ್ತಾರೆ ಸರ್. ಯಾಕೆಂದರೆ ಇಲ್ಲಿಗೆ ಹೋಗಬೇಕು, ಶಿವಣ್ಣನ ಮನೆಗೆ ಹೋಗ್ಬೇಕನ್ನಪ್ಪ ಅಂದರೆ ಮನೆಗಿರೋಂಥ ದುಡ್ಡು ಅವ್ರ ಹತ್ರ 1500 ರೂಪಾಯಿ ಕೊಟ್ಟು ಕೂಡ ಕಳಿಸಿದ್ದಾರೆ. ಹೋದ ವರ್ಷ ನನ್ನ ಹತ್ರ ದುಡ್ಡು ಇದ್ದಿದ್ದಿಲ್ಲ, ಸಾರಿ ಭೇಟಿ ಮಾಡ್ಬೇಕು ಅನ್ನೋದು ಬರಕತ್ತು. ಅಂದರೆ ಮದುವೆ ಇತ್ತು ಸರ್, ಮಗಳು ಮದುವೆ ಇತ್ತಲ್ಲ, ಅವತ್ತು ನನ್ನ ಕೆಲಸ ಕಟ್ಟಾಗಿಬಿಟ್ಟಿತ್ತು. ಮನೆಗೆ ನಾನು ಕೇಳಿದೆ, ಹೋಗಿ ಅಣ್ಣನ ಮಗಳು ಮದುವೆ ಐತೆ, ನಾನು ಹೋಗೋಕ್ಕಾಗೋದು, ಪೇಮೆಂಟ್ ಇಲ್ಲ ನನ್ನ ಹತ್ರ ಅಂತಂತೆ. ಸೀರೆಗ ಅದು ಅಲ್ಲಿ ಬಚ್ಚಿಟ್ಕೊಂಡ ದುಡ್ಡನ್ನ ನನಗೆ ತಂದು ಕೊಟ್ಟಲು ನನ್ನ ಹೆಂಡತಿ. ಅವಾಗ ಇಲ್ಲಿಗೆ ಬಂದಿದ್ದೆ ಸರ್, ಬೆಂಗಳೂರಿಗೆ ಬಂದು ಇದ್ರಾಗ ಬಂದು ಮದುವೆ ಮುಗಿಸಿಂದ ಹೋಗಿದ್ದೆ. ನಾನು ಸಾಥ್ ಕೊಡ್ತಿದ್ದಾಳೆ ಸರ್, ನನ್ನ ಮನೆ ಕುಟುಂಬನೇ ಸಾಥ್ ಕೊಡ್ತಿದ್ದೆ ಸರ್. ಶಿವರಾಜ್ ಕುಮಾರ್ ಅಂದ್ಬಿಟ್ನಪ್ಪ ಅಂದರೆ ನಾನು ಪ್ರಾಣ ಸರ್. ಓಕೆ ಸರ್. ನಿಮ್ದು ಅವರು? ನಮ್ದು ಯಾದಗಿರಿ ಸರ್. ಎಷ್ಟು ಗಂಟೆಗೆ ಹತ್ತದ್ರಿ? ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟು ಗಂಟೆಗೆ ಸರ್ ನಾವಿಲ್ಲಿ ಇರೋದಿಲ್ಲ ಸರ್. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ. ಶಿವರಾಜ್ ಕುಮಾರ್ನ ಅಣ್ಣವ್ರ ಬರ್ತಡೇ ಇದೆ ಶಿವಣ್ಣನ ಸಿನಿಮಾ ನೋಡ್ತಾ ಇದ್ದೀರಾ ಸರ್. ನಾವು ಜನ್ಮದ ಜೋಡಿಯಿಂದ ನೋಡ್ತೀವಿ ಸರ್. ಅವ್ರಿಗೆ ವಿಶ್ ಮಾಡ್ತೀನಿ ಸರ್, ಹ್ಯಾಪಿ ಬರ್ತ್ಡೇ ಶಿವಣ್ಣ ಸರ್. 5ನೇ ಕ್ಲಾಸ್ ಸರ್. 5ನೇ ಕ್ಲಾಸ್? 5ನೇ ಕ್ಲಾಸ್ ಸರ್. ಇವಾಗ ನಿಮ್ಮ ಅಪ್ಪಾಜಿ ನಿನಗೆ ಶಿವು ಅಂತ ಹೆಸರಿಟ್ಟಿದ್ದಾರೆ. ಅವರು ಶಿವಣ್ಣನ ಅಭಿಮಾನಿ. ನಿನಗೆ ಹೆಂಗೆ ಅನ್ಸುತ್ತೆ? ಹೋದ ವರ್ಷ ನಿನಗೆ ಹೆಂಗೆ ಅನ್ಸುತ್ತೆ? ಶಿವಣ್ಣ ಯಾವ ರೀತಿ ಇರಬೇಕು? ಫುಲ್ ಅಭಿಮಾನಿ ಸರ್. ಹಾಂ. ಇವಾಗ ರೀಸೆಂಟಾಗಿ ಯಾವ ಸಿನಿಮಾ ನೋಡಿದೆ ಅವ್ರದ್ದು? ಅವ್ರದ್ದು ಜೋಗಿ ಸರ್. ಅಲ್ಲ ಸರ್, ಭೈರತಿ ರಣಗಲ್. ನೀವು ಹೇಳ್ಕೊಡ್ದು ಮೊದಲೇ ಕೊಟ್ಬಿಟ್ರು. ಯಾವ ಸಿನಿಮಾ ನೋಡಿದಿಲ್ಲ ಅಷ್ಟು? ಜೋಗಿ ಸರ್. ಜೋಗಿ ಅಷ್ಟು, ಆಮೇಲೆ ನೋಡಿಲ್ಲ. ಯಾಕ? ಹಾಂ. ಯಾಕಂದ್ರೆ ಅವ್ರ ಬರ್ಡೇ ಇತ್ತು, ನಾವು ಅದಕ್ಕೆ ಬಂದ್ವಿ. ಶಿವಣ್ಣ ಬರ್ಡೇ. ಹೌದಾ? ಶಿವಣ್ಣ ನೋಡಿದ್ಯಾ ಅದಕ್ಕಿಂತ ಮುಂಚೆ? ನೋಡಿದ್ದೀನಿ. ಮಾತಾಡ್ಸಿದ್ಯಾ? ಒಂದ್ಸಲ ಮಾತಾಡ್ಸಿದ್ದೆ. ಅವ್ರು ಆಚೆ ಒಂಥರ ವಾಕ್ ಮಾಡ್ತಾ ಇದ್ರು ನಮ್ಮ ರೋಡಲ್ಲಿ. ಹಾಂ. ಏನಂದಿದ್ರು? ಕ್ಯೂಟ್ ಆಗಿದೆ ಅಂತ ಎಲ್ಲ ಮಾತಾಡಿದ್ರು. ಹಾಂ. ಶಿವಣ್ಣ ಸಿನಿಮಾ ನೋಡಿದ್ಯಾ? ಸಿನಿಮಾಗಳು ನೋಡಿದ್ಯಾ? ತುಂಬಾನೇ ನೋಡಿದ್ದೀನಿ. ಯಾವ್ದು ನೋಡಿದ್ಯಾ? ಒಂದು ಹುಲಿ ಸಿನಿಮಾ ನೋಡಿದ್ದೀನಿ, ಮತ್ತೆ ಬಜರಂಗ್, ಇನ್ನೊಂದು ಯಾವುದು ಬಜರಂಗಿದು ಇದೆಯಾ ಅದನ್ನು ನೋಡಿದ್ದೀನಿ. ಇನ್ನೊಂದು ಯಾವ್ದಿದು? ಶಿವಣ್ಣ ಇಷ್ಟ ನಿಮಗೆ? ತುಂಬಾ ಇಷ್ಟ. ಯಾಕೆ? ಅವರು ದೊಡ್ಡ ವ್ಯಕ್ತಿಯವರು, ಅದಕ್ಕೆ. ಅವ್ರು ದೊಡ್ಡ ವ್ಯಕ್ತಿ ಅಲ್ವಾ, ಅದಕ್ಕೆ. ಹಾಂ. ಅಪ್ಪು ಸರ್ ನೋಡಿದ್ಯಾ? ಅಪ್ಪು ಅವ್ರದ್ದು ನೋಡಿದ್ದೀನಿ. ಅವರು ಇಷ್ಟ, ಇಬ್ರು ಇಷ್ಟ. ಓಕೆ. ಏನು ನಿನ್ನ ಹೆಸರು? ಯಶ್ವಿನ್. ಯಶ್ವಿನ್. ಎಷ್ಟನೇ ಕ್ಲಾಸು? ಹಾಂ, ಎಷ್ಟನೇ ಕ್ಲಾಸು? LKG. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.